ಇದು ಲುಕ್ ಮಾಡಿಸಿದ್ರೆ ಇಲ್ಲ ಹ್ಯಾಂಗ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಇದೇ ಸರ್ ಪ್ಲೈನ್ ಇದು ಆಗುತ್ತೆ. ಏನಾಗಿದೆ ಅಂದರೆ ಇವತ್ತು ನಾನೊಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬನ್ನಿ ನೋಡೋಣ. ಅದೇನು ಎಡವಟ್ಟು ಅಂದರೆ ಕೆಲವೊಂದು ವಿಡಿಯೋದಲ್ಲಿ ಕೇಳಿದ್ರು ಎಲ್ಲ, ಯಾಕೆ ಮೇಡಮ್ ಅಷ್ಟೊಂದು ಥರ ಉಂಡಿಗಳನ್ನ ಇಟ್ಕೊಂಡಿದ್ದೀರಾ ಅಂತ. ಸೊಪ್ಪಿನ ಪಲ್ಯ ಅವ್ರಿಗೆ ಸ್ವಲ್ಪ ಇಷ್ಟ, ಹೇಳ್ತೀನಿ ತಡೀರಿ. ಹೇಗಿದೆ ಪಲ್ಯ ರೊಟ್ಟಿ? ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ, ಇವತ್ತು ವ್ಲಾಗ್ನ ನಾನು ಇವತ್ತು 9 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಏನು ಪ್ರೋಗ್ರಾಮು ಅಂತ ಅಂದರೆ ನೋಡಿ, ಇವಾಗ ದೇವ್ರ ಪೂಜೆ ಎಲ್ಲ ಆಗಿದೆ. 9 ಗಂಟೆಗೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಕೂಡ ಮುಗಿಸಿದ್ದೀನಿ. ನೋಡಿ 3 ಉಂಡೆ ಇಟ್ಟಿದ್ದೀನಿ. ಕೆಲವೊಂದು ವಿಡಿಯೋದಲ್ಲಿ ಕೇಳಿದ್ರು ಎಲ್ಲ, ಯಾಕೆ ಮೇಡಮ್ ಅಷ್ಟೊಂದು ಥರ ಉಂಡಿಗಳನ್ನ ಇಟ್ಕೊಂಡಿದ್ದೀರಾ ಅಂತ. ನಾನು ಆ ಉಂಡಿನ 3 ವರ್ಷದಿಂದ ಇಟ್ಟಿದ್ದೀನಿ. ಒಂದೊಂದು ವರ್ಷಕ್ಕೆ ಒಂದೊಂದು ಉಂಡಿ ಅಂತ ಹಣನ ಸೇವಿಂಗ್ ಮಾಡಿದ್ದೀನಿ. ಈ ವರ್ಷಕ್ಕೆ ಅದು 3ನೇ ಉಂಡಿ ತುಂಬ್ತಾ ಇದೆ. ಇನ್ನೇನು ಆ ಉಂಡಿಗೆ ಹೊಡೆಯೋ ಟೈಮ್ ಹತ್ರ ಬಂತು ಅಂತ ಅನಿಸುತ್ತೆ. ಅದರಿಂದ ಏನಾದರೂ ಒಂದು ಸ್ಪೆಷಲ್ ಆಗಿರೋದನ್ನ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಅದೇನು ಮಾಡ್ತೀನಿ ಅನ್ನೋದನ್ನ. ಇವಾಗ ಪೂಜೆ ಎಲ್ಲ ಆಯಿತು. ತಿಂಡಿಗೆ ನಾನು ಇವತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಸೊಪ್ಪಿನ ಪಲ್ಯ ಆಗಿದೆ ಅಲ್ಲೇ, ಯಾಕೆಂದರೆ ಸ್ವಲ್ಪ ಟೌನ್ಗೆ ಹೋಗ್ಬೇಕಿತ್ತು. ಗುಬ್ಬಿಲಿ ಒಂದು ಸ್ವಲ್ಪ ಕೆಲಸ ಇತ್ತು. ನೋಡಿ ಕಿಟಕಿದ ಬೆಳಕು ಬೀಳ್ತಾ ಇದೆ. ಯಾವ ರೀತಿ ತೋರಿಸೋದು ನಿಮಗೆ? ನೋಡಿ ಇಲ್ಲಿಗೆ ಬಂದರೆ ಸರಿಯಾಗಿ ಕಾಣುತ್ತೆ, ಅಲ್ಲಿ ಹೋದರೆ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ. ಈ ಬೇಸಿಗೆಗೆ ಸೊಪ್ಪಿನ ಪಲ್ಯ, ಸೊಪ್ಪುಗಳನ್ನೆಲ್ಲ ಜಾಸ್ತಿ ಉಪಯೋಗಿಸ್ಬೇಕಲ್ಲ, ಅದಕ್ಕೋಸ್ಕರ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಇವತ್ತು ಸೊಪ್ಪಿನ ಪಲ್ಯ. ಬರೀ ನೋಡೋಣ. ಸೊಪ್ಪಿನ ಪಲ್ಯ ಆಗಿದೆ, ಇವಾಗ ರೊಟ್ಟಿನ ಮಾಡಬೇಕು. ಅದು ತೋರಿಸ್ತೀನಿ ಬರ್ರಿ. ಸೊಪ್ಪಿನ ಪಲ್ಯ ಏನೆಲ್ಲ ಕೆಲಸ ಆಗಿದೆ ಅಂತ ನೋಡ್ತಾ ಇವಾಗ ತಿಂಡಿ ಮಾಡೋಣ. ತಿನ್ನೋದು ಕೂಡ ಮತ್ತು ರೊಟ್ಟಿ ಒಂದು ರೆಡಿ ಮಾಡ್ಕೊಬೇಕು, ರೆಡಿನೂ ಕೂಡ ಮಾಡೋಣ. ಫ್ರೆಂಡ್ಸ್, ಒಂದು ವಿಷಯ, ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಆನ್ಲೈನ್ ಶಾಪಿಂಗು ಇವಾಗೆಲ್ಲ ನಾವು ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅಂದರೆ ಅಲ್ಲೇ ಕೊರೋನಾಯಿಂದಲೇ ಆನ್ಲೈನ್ ಶಾಪಿಂಗ್ ಎಲ್ಲ ಜಾಸ್ತಿ ಆಗಿದೆ. ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ನಾವೊಂದು ಸ್ವಲ್ಪ ಕೇರಾಗಿ ಶಾಪಿಂಗ್ ಮಾಡಬೇಕು. ನಾವು ಒಂದು ಸ್ವಲ್ಪ ಅಂದರೆ ಬುಕ್ ಮಾಡಬೇಕಾದ್ರೆ ನಾವೆಲ್ಲದನ್ನು ಅಬ್ಸರ್ವ್ ಮಾಡ್ತಾ ಓದ್ತಾ ಮಾಡಲಿಲ್ಲ ಅಂದರೆ ಸ್ವಲ್ಪ ಎಡವಟ್ಟಾಗೋದು ಜಾಸ್ತಿ ಇರುತ್ತೆ. ಅವರೆಲ್ಲ ನೀಟಾಗಿ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ನ, ನಾವು ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ತಪ್ಪಾಗುತ್ತೆ. ಏನಾಗಿದೆ ಅಂದರೆ ಇವತ್ತು ನಾನೊಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬನ್ನಿ ನೋಡೋಣ. ಅದೇನು ಎಡವಟ್ಟು ಅಂದರೆ ತೋರಿಸ್ತಲೇ ಮಾತಾಡ್ಬಿಡ್ತೀನಿ. ನೋಡಿ, ನಾನು ಆನ್ಲೈನಲ್ಲಿ ಜ್ಯೂಸ್ ಜಾರ್ನ ಬುಕ್ ಮಾಡಿದ್ದೆ. ಜಾರ್ ಚೆನ್ನಾಗೇ ಇದೆ, ಅಂದರೆ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಕ್ರಿಶಾ ಕಂಪ್ನಿದು. ನೋಡಿ, ಕ್ರಿಶಾ ಕಂಪ್ನಿದು. ನನ್ನ ಫ್ರೆಂಡ್ ಒಬ್ಬರು ತರಿಸಿದ್ರು, ಅವ್ರು ಬೇರೆ ಕಂಪ್ನಿದು, ನಾನು ಕಂಪ್ನಿ ಬೇರೆ ತರಿಸಿದ್ದೆ. ಎಲ್ಲ ಚೆನ್ನಾಗಿದೆ. ಆದರೆ ನೋಡಿ, ಇದು ಥ್ರೆಡ್ ಬಂದು 4 ಇದೆ. ಇದನ್ನು ನಾನು ನೋಡಲಿಲ್ಲ, ಅದು ಅಲ್ಲಿ ಲಿಂಕ್ ಕೆಳಗಡೆ ಇತ್ತು. ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ದಲೇ ನೋಡಿ 4 ಇದೆ ಥ್ರೆಡ್ಡು. ನಮ್ಮ ಮಿಕ್ಸಿಲಿ ಬಂದು 6 ಇದೆ. ನೋಡಿ, ನಮ್ಮ ಮಿಕ್ಸಿಲಿ ಬಂದು 6 ಇದೆ. ಅದು ಆಗ್ತಾ ಇಲ್ಲ, ಇದಕ್ಕೂ ಇವಾಗ ಮ್ಯಾಚ್ ಆಗ್ತಾ ಇಲ್ಲ. ಮತ್ತು ಅದು ರಿಟರ್ನ್ ಇದೆ ಅಂತ ಅಂದ್ಕೊಂಡೆ, ರಿಟರ್ನ್ ಇಲ್ಲ. ಅದನ್ನು ಅಬ್ಸರ್ವ್ ಮಾಡಿಲ್ಲ ನಾನು. ರಿಟರ್ನ್ ಇದೆ ಅಂತ ಅಂದ್ಕೊಂಡೆ, ನಾನು ರಿಟರ್ನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ರಿಟರ್ನ್ ಇರುತ್ತೆ, ಆಗಲಿಲ್ಲ ಅಂದರೆ ಏನೋ ಇದರಲ್ಲಿ ಮಾಮೂಲಿ ಬುಕ್ ಮಾಡಿದೆ. ಈಗ ಅದು ಮಿಕ್ಸಿಗೆ ಆಗ್ತಾ ಇಲ್ಲ, ರಿಟರ್ನ್ ಹಾಕೋಣ ಅಂದರೆ ರಿಟರ್ನ್ ಇಲ್ಲ. ಈ ರೀತಿ ಎಡವಟ್ಟುಗಳು ಸಾಕಷ್ಟು ಸರಿ ಆಗ್ತವೆ. ಅದರಿಂದ ನಾವೆಲ್ಲ ಸ್ವಲ್ಪ ಅಂದರೆ ಎಚ್ಚರ ವಹಿಸ್ಕೊಂಡು ಆನ್ಲೈನ್ ಶಾಪಿಂಗ್ನ ಮಾಡಬೇಕು. ಆನ್ಲೈನ್ ಶಾಪಿಂಗ್ ಉಪಯೋಗನೂ ಕೂಡ, ಆಮೇಲೆ ಅನಾನುಕೂಲನೂ ಕೂಡ ಆಗ್ತಾಯಿದೆ. ದುಡ್ಡಂತೂ ಎಷ್ಟು, ಈಗ ಅದನ್ನು ಮಿಕ್ಸಿ ಜಾರ್ಗಾಗಲ್ಲ. ಯಾರ್ದಾದ್ರೂ 4 ಥ್ರೆಡ್ ಇರೋಂಥ ಮಿಕ್ಸಿ ಇದ್ದರೆ ಈಗ ಅದನ್ನು ಕೊಡಬೇಕಷ್ಟೇ, ವೇಸ್ಟ್ ಆಗುತ್ತಲ್ಲ, ಕೊಡಬೇಕು. ಬನ್ನಿ ಇವಾಗ ನಾನು ರೊಟ್ಟಿ ಮಾಡೋಣ. ನೋಡಿ, ರೊಟ್ಟಿ ಹಿಟ್ಟು ಮತ್ತು ರೊಟ್ಟಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಮಿಕ್ಸ್ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮಿಕ್ಸು. ಹಾಗೆ ಸೊಪ್ಪಿನ ಪಲ್ಯನೂ ಕೂಡ ಆಗಿದೆ. ನಾನು ಸ್ವಲ್ಪ ಟೌನ್ಗೆ ಹೋಗಬೇಕು ಅನ್ನಲ್ಲ, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮತ್ತು ಇವಾಗ ಸೊಪ್ಪಿನ ಪಲ್ಯ ಕೂಡ ತಯಾರಾಗಿದೆ.
ರೆಡಿಯಾಗಿದೆ ಸೊಪ್ಪಿನ ಪಲ್ಯ. ನಾನು ಸ್ವಲ್ಪ ಸೊಪ್ಪಿನ ಪಲ್ಯನ ರುಬ್ಬಿನೇ ಮಾಡೋದು. ಸೊಪ್ಪಿನ ಪಲ್ಯ ರೊಟ್ಟಿ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಬೇಗ ಬನ್ನಿ. ಇವಾಗ ತಿಂಡಿನೆಲ್ಲ ಮುಗಿಸಿ ಸ್ವಲ್ಪ ಟೌನ್ಗೆ ಹೋಗಿ ಬರಬೇಕು. ಅಂದರೆ ಕೆಲಸ ಇದೆ. ತರಕಾರಿ ಮತ್ತು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದು ಅವನ್ನೆಲ್ಲ ತೊಗೊಂಡು ಬಂದು ಮಧ್ಯಾಹ್ನದ ಮೇಲೆ ತೋಟ ಹತ್ರ ಹೋಗಿ ಬರಬೇಕು. ನನ್ನ ತಮ್ಮನೆಯಲ್ಲೇ ಹೇಳಿರೋ ಹಾಗೆ ಇವತ್ತು ಅದೇ ನನ್ನ ಮಗಳದು ಎಂಗೇಜ್ಮೆಂಟಿಗೆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗಿ ನಾನು ಕೂಡ ಕರೆದಿದ್ರು ನನ್ನನ್ನು. ಆದರೆ ಸ್ವಲ್ಪ ಏನೋ ಕೆಲಸ ಬಂತು ಅನಿಸುತ್ತೆ, ಹೋಗೋಕ್ಕಾಗಲಿಲ್ಲ. ಸ್ಯಾರಿ ತೊಗೊಂಬಂದಿದ್ದಾರೆ. ಸ್ಯಾರಿನೋ ಇಲ್ಲ ಏನು ಸ್ಯಾರಿನೇ ಹಾಕ್ತಾರಾ ಲೆಹಂಗಾ ಹಾಕ್ತೀನಿ ಅಂತಿದ್ಲು. ಏನು ತೊಗೊಂಬಂದಿದ್ದಾರೆ ಅಂತ ಇನ್ನೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡೋಣ ಏನು ತೊಗೊಂಬಂದಿದ್ದಾರೆ ಅಂತ. ಇವತ್ತು ಮಗಳ ಎಂಗೇಜ್ಮೆಂಟ್ ಡ್ರೆಸ್ ರಿವೀಲ್ ಆಗುತ್ತೆ. ನೋಡೋಣ. ಇನ್ನೇನು ನಮ್ಮ ತಿಂಗಳಿದೆ ಅಷ್ಟೇ ಎಂಗೇಜ್ಮೆಂಟು. ಅದಕ್ಕೆಲ್ಲ ಬೇಗ ಬ್ಲೌಸ್ ಎಲ್ಲ ಸ್ಟಿಚಿಗೆ ಕೊಡಬೇಕಲ್ಲ, ಅದಕ್ಕೆ ಬೇಗನೆ ತಂದಿದ್ದಾರೆ. ನಾವಿನ್ನೂ ಶಾಪಿಂಗಿಗೆ ಹೋಗಿಲ್ಲ. ಇನ್ನೂ ಹತ್ರ ನನ್ನ ಮಗ ಬೇರೆ ಬರಬೇಕು. ಅವನಿಗೂ ಕೂಡ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕಲ್ಲ, ಅದಕ್ಕೆ ಅವನು ಕೂಡ ಬಂದ ಮೇಲೆ ನಾವು ಶಾಪಿಂಗ್ ಹೋಗ್ತೀವಿ. ಇವಾಗ ನನ್ನ ಮಗಳ ಎಂಗೇಜ್ಮೆಂಟ್ ಸ್ಯಾರಿ ರಿವೀಲು. ಸ್ಯಾರಿ ಅಥವಾ ಡ್ರೆಸ್ ಯಾವುದಾಗುತ್ತೋ ಅದು ಇವತ್ತು ತೋರಿಸೋಣ ಅಂತ ಇದ್ದೀನಿ. ಮಧ್ಯಾಹ್ನ ಮೇಲೆ ಅಲ್ಲಿಗೆ ಬೇರೆ ಹೋಗಬೇಕು. ಟೌನಿಂದ ಬಂದ ಮೇಲೆ ಹೋಗಿ ನೋಡೋಣ ಯಾವ ಥರ ಡ್ರೆಸ್ ತಂದರೆ. ಮದುವೆ ಅಂದರೆ ಇನ್ನು ಸೆಲೆಬ್ರೇಷನ್ನು ಶಾಪಿಂಗು ಸ್ವಲ್ಪ ಬ್ಯುಸಿನೇ. ಅವಳು ವಿಡಿಯೋಗೆ ಸಿಗೋದು. ಫೋನ್ ಮಾಡಿಲ್ಲ ಇವತ್ತು ಇರ್ತಾಳ ಹೇಗೆ ಅಂತ. ಇವತ್ತು ಸಾಮಾನ್ಯ ಕೆಲಸ ಇದೆ, ಅಂದರೆ ವರ್ಕ್ ಇದೆಯಲ್ಲ ಹೋಮ್. ಅವಳಿಗೆ ಮನೆಯಲ್ಲೇ ಕೆಲಸ, ಇನ್ನೂ ಆಫೀಸ್ಗೆ ಹೋಗಿರಲಿಲ್ಲ. ಅದರಿಂದ ಇರ್ತಾಳೆ. ಸ್ವಲ್ಪ ಫ್ರೀ ಇರಬೇಕಷ್ಟೇ, ಯಾಕೆಂದರೆ ಮೀಟಿಂಗ್ ಎಲ್ಲ ಇರುತ್ತಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಇವಾಗ ರೊಟ್ಟಿ ಕೆಲಸ ಮುಗೀತು. ನಾನು ಕೂಡ ತಿಂಡಿ ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ. ನೋಡಿ, ಉಪ್ಪಿನಕಾಯಿ ಇಲ್ಲ. ಯಾವುದೇ ಪಲ್ಯ ಆದರೂ ಉಪ್ಪಿನಕಾಯಿ ಇದ್ದರೆ ರೊಟ್ಟಿ ಚಪಾತಿಗೆ ಎಲ್ಲ ನನಗಿಷ್ಟ. ಪಲ್ಯ ಮತ್ತು ಉಪ್ಪಿನಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟಿದ್ದೀನಿ ತಿಂಡಿ ಕೂಡ. ನೋಡೋಣ ಹೇಗಿದೆ ಅಂತ ಹೇಳ್ತಾರೇನೋ. ಪಲ್ಯ ಸೊಪ್ಪಿನ ಪಲ್ಯ ಅವ್ರಿಗೊಂದು ಸ್ವಲ್ಪ ಇಷ್ಟ. ಕೇಳ್ತೀನಿ ತಡೀರಿ. ಚೆನ್ನಾಗಿದೆಯಾ? ಚೆನ್ನಾಗೈತೇನ್ರಿ? ಇವಾಗ ಗುಬ್ಬಿಗೆ ಹೊರಟು ರೆಡಿಯಾಗಿ ಕೂತಿದ್ದೀನಿ. ನನ್ನ ತಂಗಿನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳು ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ, ಅದಕ್ಕೋಸ್ಕರ ಅವಳು ಫೋನ್ಗೋಸ್ಕರ ಕಾಯ್ತಾ ಕೂತಿದ್ದೀನಿ. ನೋಡೋಣ ಅಲ್ಲೆಲ್ಲ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ನಿಮ್ಮ ಜೊತೆ ಏನು ವಿಡಿಯೋನ ಶೇರ್ ಮಾಡೋದಿಲ್ಲ. ಬಂದು ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಅಂದರೆ ತೋಟಕ್ಕೆ ಹೋಗೋಣ ಅಂತ ಹೇಳಿದ್ದೀನಲ್ಲ, ಆಮೇಲೆ ನೆಕ್ಸ್ಟು ಆ ಟೈಮಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಸದ್ಯಕ್ಕೀಗ ಬಾಯ್. ನಾವೀಗ ಗುಬ್ಬಿಯಿಂದ ರಿಟರ್ನ್ ಆಗ್ತಾ ಇದ್ದೀವಿ. ಗುಬ್ಬಿಲಿ ನಾವು ಚಾಟ್ಸ್ ತಿನ್ಕೊಂಡ್ವಿ, ಮತ್ತು ನಾವು ಹೋಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ನನ್ನ ತಂಗಿ ರೂಲ್ಸ್ ಫಾಲೋ ಮಾಡ್ತಾ ಹೆಲ್ಮೆಟ್ ಇಕ್ಕಿ ಗಾಡಿ ಓಡಿಸ್ತಾ ಇದ್ದಾಳೆ. ಆ ಬಿಸಿಲಂತೂ, ಈ ಬಿಸಿಲಲ್ಲಿ ಮೊಬೈಲ್ನ ವಿಡಿಯೋಕ್ಕೆ ಅಂತ ಹೇಳಿದ್ರೆ ಎಲ್ಲಿ ಮೊಬೈಲು ಹತ್ಕೊಂಡ್ಬಿಡುತ್ತೋ ಅನ್ನೋವಷ್ಟು ಬಿಸಿಲಿದೆ. ನಾವೀಗ ಬೇಗ ಹೋಗಿ ಈ ಬುರಿ ಬಿಸಿಲಲ್ಲೇ ತೋಟನ ಸೇರ್ಕೊಂಡ್ವಿ. ತೋಟದಿಂದ ಮುಂದೆ ಮನೆ ಹತ್ರ ಹೋಗೋಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲೇ ತೋಟದೊಳಗೆ ನಿಲ್ಲಿಸಿ ಗಾಡಿಯ ಇವಾಗ ನಾವು ಗುಬ್ಬಿಯಿಂದ ಬರ್ತಲೇ ನಾವು ಹೋಗೋಣ ಅಂತ ಹೇಳಿ ಸ್ಯಾರಿ ನೋಡ್ಕೊಂಡು ನಾನು ನನ್ನ ತಂಗಿ ಕೂಡ ಬಂದ್ವಿ. ಈಗ ಇಲ್ಲಿ ತೋಟದೊಳಗೆ ಹತ್ರನೇ ಗಾಡಿ ನಿಲ್ಲಿಸಿ, ಇದೇ ನಮ್ಮ ತೋಟದೊಳಗೆ ಗಾಡಿ ನಿಲ್ಲಿಸಿ ಇಲ್ಲಿಂದ ವಾಕಬಲ್ ನಡ್ಕೊಂಡು ಹೋಗಿ ಸೀರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ. ನಾವು ಗುಬ್ಬಿಯಿಂದ ಬಂದಾಗ ಬಿಸಿಲಂತೂ ಸಿಕ್ಕಾಬಟ್ಟೆ ಇತ್ತು. ಆ ಬಿಸಿಲಿನಿಂದ ಬಂದಿದ್ದಕ್ಕೆ ನಮಗೆ ತಣ್ಣಗಿರ್ತಕ್ಕಂಥ 1-2 ಲೋಟ ನೀರು ಕುಡಿಯುವಷ್ಟು ಬಾಯಾರಿಕೆ ಆಗಿತ್ತು. ನಾವು ಬಂದಾಗ ಮನೆ ಡೋರ್ ಹಾಕಿತ್ತು. ಅವಳು ಒಳಗಡೆನೇ ವರ್ಕ್ ಮಾಡ್ತಾ ಇರ್ತಾಳೆ, ಅದಕ್ಕೋಸ್ಕರ ನಾವೇ ಡೋರ್ ಓಪನ್ ಮಾಡಿಕೊಂಡು ಹೋಗಿ ನೋಡಿದ್ರೆ ಅವಳಿಗೆ ಮೀಟಿಂಗ್ ಇತ್ತು. ಹಾಗೆ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವೇ ನಮ್ಮ ಅಕ್ಕನ ಅಂದರೆ ಅವ್ರ ಅಮ್ಮನ್ನು ಹುಡುಕಿದ್ವಿ. ಅವಳು ತೋಟದೊಳಗಡೆ ಹೋಗಿದ್ಲು ಅನಿಸುತ್ತೆ. ಅವಳು ಬರೋದ್ರಷ್ಟರಲ್ಲಿ ನಾವೇ ಚಾಪೆ ಎಲ್ಲ ಹಾಕಿ ರೆಡಿ ಆಗೋಣ. ಯಾಕೆಂದರೆ ಆಲ್ರೆಡಿ ಬೇಗ ನಾವು ಹೆಣ್ಮಕ್ಳು ಬಟ್ಟೆ ನೋಡೋದಕ್ಕೆ ಕೂತ್ರೆ ಟೈಮ್ ಸಾಕಾಗೋದೇ ಇಲ್ಲ. ಮನೆ ಹತ್ರ ಹೋಗಬೇಕು, ಸಂಜೆ ಬಾಗಿಲಿಗೆ ನೀರು ಹಾಕಬೇಕು, ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಬೇಗ ನೋಡಿಬಿಟ್ಟು ಹೋಗೋಣ ಅಂತೇಳಿ ನಾವೇ ಚಾಪೆ ಹಾಕಿ ಕೂತ್ವಿ. ಅಷ್ಟೊತ್ತಿಗೆ ಹುಡುಗಿ ಅಮ್ಮ ಬಂದಳು. ಅವಳು ಬಂದು ಬಟ್ಟೆಗಳನ್ನೆಲ್ಲ ನಮಗೆ ಕೊಟ್ಟಳು. ನಾವು ಬಟ್ಟೆಗಳು ನೋಡೋದಕ್ಕೆ ಕೂತ್ವಿ. ನೋಡಿ, ಬಟ್ಟೆ ಅಂದರೆ ನಾನು ನೋಡೋಕ್ಕೆ ಶುರು ಮಾಡಿದಾಗಲೇ ಹೇಳ್ತಾ ಇದ್ದೀನಿ,
ಫಸ್ಟೇ ಸೀರೆ ಮತ್ತು ಎಂಗೇಜ್ಮೆಂಟಿಗೆ ಸೀರೆ ನೋಡೋಣ ಅಂತ ಕೂತ್ರೆ ಅಲ್ಲೇ ಆಲ್ರೆಡಿ 2 ಲೆಹಂಗಾ ತಂದಿದ್ದಾಳೆ. ಆ ಹುಡುಗಿಗೆ ಬಟ್ಟೆ ಅಂದರೆ ಅದೆಷ್ಟು ಆಸೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಲೆಹಂಗಾ ತಂದಿದ್ಲು. ನಾನು ಈ ಎಂಗೇಜ್ಮೆಂಟಿನ ಟೈಮಲ್ಲಿ ಈ 2 ಲೆಹಂಗಾ ಯಾವುದಕ್ಕೆ ತಂದೆ, ಈಗೇನು ಬೇಕಿತ್ತ ಅಂತ ಕೇಳ್ತಾ ನಾನು ಲೆಹಂಗಾನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಲೆಹಂಗಾ ಅಂತೂ. ಈ ಲೆಹಂಗಾದ ರೇಟು ಸರಿಗೆ 8,500 ಅಂತಲೋ ಏನೋ ಹೇಳ್ತಾ ಇದ್ಲು. ಅದು ಒಂದು ಪರ್ಪಲ್ ಕಲರ್ದೊಂದು 2 ಲೆಹಂಗಾ ತಂದಿದ್ಲು. ತುಂಬ ಚೆನ್ನಾಗಿತ್ತು ನೋಡಿ. ಅದೆಷ್ಟು ಭಾರವಿತ್ತು ಅಂದರೆ ಈ ರೀತಿ ಕುಂಡ್ರಿಸಿರೆ ಬಕೆಟ್ ಕೂತ್ಕೊಳ್ಳೋದು ಅಷ್ಟು ಚೆನ್ನಾಗಿತ್ತು ನೋಡಿ. ಪರ್ಪಲ್ ಕಲರ್ದು ಲೆಹಂಗಾನಂತೂ ಬ್ಲೌಸಲ್ಲಿ ಮುತ್ತು ಸ್ಟೋನ್ಗಳೆಲ್ಲ ಹಾಕಿ ಚೆನ್ನಾಗಿ ವರ್ಕ್ ಮಾಡಿದರು. 2 ಲೆಹಂಗಾನೂ ಕೂಡ ತೊಗೊಂಬಂದಿದ್ದಾಳೆ. ನಾನು ಲೆಹಂಗಾ ಎಲ್ಲ ನೋಡಿದ್ದಾಯಿತು. ಮಾತಾಡ್ತಾ ಹುಡುಗಿ ಸ್ವಲ್ಪ ಬ್ಯುಸಿ ಇದ್ಲು ಬರೋದಕ್ಕೆ. 1 ನಿಮಿಷ ಬರ್ತಾಳೆ, ಇನ್ನೇನು ಬರ್ತೀನಿ ಆಂಟಿ, 1 ನಿಮಿಷ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ಲು. ನಾವೇ ಕೂತು ಮಾತಾಡ್ತಾ ಡ್ರೆಸ್ ಎಲ್ಲ ನೋಡಿದ್ದಾಯಿತು. ಇವಾಗ ಸೀರೆನ ನೋಡೋಣ ಅಂತ ಓಪನ್ ಮಾಡ್ತಾ ಇದ್ವಿ. ಅವಳು ಸೀರೆನ ಅಂದರೆ ಗಂಡಿನ ಕಡೆಯವ್ರು ಕೊಟ್ಟಿರೋದು ಒಂದು ಸೀರೆ ತಂದಿದ್ದಾಳೆ. ಮತ್ತು ಇವ್ರ ಮನೆ ಕಡೆಯಿಂದಲೂ ನಾನು ಇದನ್ನು ಸೀರೆ ಅಂತಲೇ ಅಂದ್ಕೊಂಡೆ. ಅದನ್ನು ಸೀರೆನೇ, ರೇಷ್ಮೆ ಸೀರೆನೇ ಇದೆ. ಆದರೆ ಅವಳು ಹೇಳ್ತಾ ಇದ್ದಾಳೆ ಅದನ್ನು ನಾನು ಲೆಹಂಗಾ ಮಾಡಿಸ್ತೀನಿ, ಅದು ಸೀರೆ ಅಲ್ಲ ಅಂತ. ನಾನು ಅದು ಸೀರೆ ಅಂತ ಅಂದ್ಕೊತಾ ಇದ್ದೆ. ಅಲ್ಲ, ಸೀರೆ ಅಲ್ಲ, ಲೆಹಂಗಾ ಅದನ್ನ ಲೆಹಂಗಾ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ಲು. ಅವಳು ಎಂಗೇಜ್ಮೆಂಟ್ಗೂ ಕೂಡ ಅಂದರೆ ಅವ್ರು ಕೊಟ್ಟಿರೋದು ಸೀರೆ ಹಾಕ್ತಾಳೆ. ಮತ್ತು ರಿಂಗೆಲ್ಲ ಹಾಕಿದ್ಮೇಲೆ ಇವಳು ಲೆಹಂಗಾ ತೊಗೊಂಡಿದ್ದಾಳಲ್ಲ, ಲೆಹಂಗಾ ಸ್ಟಿಚ್ ಮಾಡಿಸ್ತಾಳಂತೆ. ಈ ಬಟ್ಟೆ ತೊಗೊಂಡಿದ್ದಾಳೆ, ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿ ಲೆಹಂಗಾನ ಆಮೇಲೆ ಅಂದರೆ ರಿಂಗೆಲ್ಲ ಆದಮೇಲೆ ಫೋಟೋಕ್ಕೆಲ್ಲ ಲೆಹಂಗಾನೂ ಕೂಡ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು. ಮತ್ತು ನೋಡಿ, ನಾವೀಗ ಈ ಸೀರೆ ಗಂಡಿನ ಮನೆಯವರು ಕೊಡಿಸಿರೋ ಸೀರೆ. ಇದು ಎಷ್ಟು ಸಾಫ್ಟಾಗಿತ್ತು ಅಂದರೆ ಇದು ಲೈಟ್ ವೆಯ್ಟ್ ಥರ ಇರಲಿಲ್ಲ, ವೆಯ್ಟ್ ಮಾತ್ರ ಜಾಸ್ತಿ ಇದೆ. ನೋಡೋದಕ್ಕೆ ಇದೇನಿಷ್ಟು ಸಿಂಪಲ್ಲಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು. ಸಖತ್ತು ಸ್ಮೂತಾಗಿದೆ ಸೀರೆ. ಫುಲ್ ಗೋಲ್ಡ್ ಜರಿನೇ ಇದೆ. ಒಡ್ಲು ಅಂದರೆ ಸೀರೆ ತುಂಬ ಗೋಲ್ಡು. ಇದು ಬಂದು ಸೆರಗು, ಹಾಗೆ ಬ್ಲೌಸು ಮತ್ತು ಉಡುಜರುಗು ಪರ್ಪಲ್ ಕಲರ್ದು, ಲೈಟ್ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ಪರ್ಪಲ್ ಕಲರ್ ಮೇಲೆ ಗೋಲ್ಡ್ ವರ್ಕ್ ಬಂದಿದೆ ಸೆರಗಿಗೆ. ಉಡುಜರಿಗೆಲ್ಲ ಬ್ಲೂ, ಸ್ಕೈ ಬ್ಲೂನಲ್ಲಿ ಲೈಟ್ ಬ್ಲೂ, ಫುಲ್ ಪ್ರಿಂಟೆಡ್, ಗೋಲ್ಡ್ ಪ್ರಿಂಟೆಡ್ ಸೀರೆ ಎಲ್ಲ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಸೀರೆ ಬಂದು. ಸೀರೆನ ಸಾಕಷ್ಟು ಯೋಚನೆ ಮಾಡಿ ಸ್ವಲ್ಪ ಗ್ರೀನ್ ಥರನೂ ಇರಬೇಕು. ಆದರೆ ಇವಾಗೆಲ್ಲ ಗ್ರೀನ ಅಷ್ಟು ಇಷ್ಟಪಡೋದಿಲ್ಲ. ಮೊದಲೆಲ್ಲ ಎಂಗೇಜ್ಮೆಂಟ್ಗೆ ಗ್ರೀನ್ ಸ್ಯಾರಿನೇ ಹಾಕ್ತಾಯಿದ್ರು. ಇದ್ರಾಗೂ ಸ್ವಲ್ಪ ಗ್ರೀನ್ ಮಿಕ್ಸ್ ಇದೆ ಅಂತ ಹೇಳಿ ಅವಳು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದಾಳೆ. ನಿಮಗೆ ಸರಿ ಕಾಣಿಸ್ಲಿಲ್ಲ ಅಂತ ನಾನು ಸೀರೆನೇ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫುಲ್ ಗೋಲ್ಡ್ ಬಾರ್ಡ್ರ್ ಅಂದರೆ ಗೋಲ್ಡ್ ಜರಿ ಇದೆ ಬ್ಲೌಸಲ್ಲಿ, ಸೆರಗಲ್ಲಿ. ಬ್ಲೌಸ್ ಬಂದು ಪ್ಲೈನು, ಬಾರ್ಡ್ರು ಮಾತ್ರ ಇದೆ, ಪ್ಲೈನ್ ಇದೆ, ಅದಕ್ಕೆ ವರ್ಕ್ ಮಾಡಿಸ್ಬೇಕು. ಈ ರೀತಿ ಸೀರೆ ಇದೆ. ತುಂಬ ಚೆನ್ನಾಗಿದೆ ಸೀರೆ, ಮಾತ್ರ ಇಷ್ಟ ಆಯಿತು. ನಮ್ಮ ಹುಡುಗಿಗೂ ಕೂಡ ಇಷ್ಟ ಆಗಿನೇ ಸೀರೆ ಕಲರೆಲ್ಲ ಸೀರೆನ ಸೆಲೆಕ್ಟ್ ಮಾಡಿದ್ದಾಳೆ. ಸೀರೆನ ಇವಾಗ ಸ್ಟಿಚ್ಚಿಗೆ ಕೊಡಬೇಕು. ಇನ್ನೊಂದು ಮಂತ್ ಇದೆಯಲ್ಲ ಎಂಗೇಜ್ಮೆಂಟು, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಶಾಪಿಂಗ್ ಎಲ್ಲ ಆಗಿದೆ ನೋಡಿ. ಇದು ಬಂದು ಲೆಹಂಗಾ ಸ್ಟಿಚ್ ಮಾಡಿಸೋದು ಸ್ಯಾರಿ. ಪಿಂಕ್ ಮತ್ತು ಸಿಲ್ವರು, ಸ್ವಲ್ಪ ಗೋಲ್ಡ್, ಲೈಟ್ ಗೋಲ್ಡ್ ಇದೆ, ಸ್ವಲ್ಪ ಶೈನಿಂಗ್ ಇದೆ ಅಷ್ಟೇ, ಸಿಲ್ವರ್ ಶೈನಿಂಗು. ಮತ್ತು ಫುಲ್ ಪ್ಲೈನ್ ಬ್ಲೌಸು ನೋಡಿ, ಪಿಂಕು ಪ್ಲೈನ್ ಬ್ಲೌಸು, ಟಿಶ್ಯೂ ಥರ ಇದೆ. ಅದು ಬ್ಲೌಸ್ ಬಂದು ಟಿಶ್ಯೂ ಥರ ಇದೆ. ಫುಲ್ ಸೀರೆ ಎಲ್ಲ ಪೂರ್ತಿ ಸಿಲ್ವರು ಮತ್ತು ಪಿಂಕಿಂದ ಕುಡಿಯುತ್ತೆ. ಬ್ಲೌಸ್ಗೆ ವರ್ಕ್ ಮಾಡಿಸಿ ಇದನ್ನು ಲೆಹಂಗಾ ಹೊಲಿಸಿ. ಬ್ಲೌಸು ಶೈನಿಂಗ್ ಇದೆ, ಫುಲ್ ಪ್ಲೇನ್ ಇದೆ, ಶೈನಿಂಗ್ ಕ್ಲಾತ್ ಇದೆ, ಟಿಶ್ಯೂ ಸ್ಯಾರಿ ಇದೆ ಬ್ಲೌಸು. ಇದು ವರ್ಕ್ ಮಾಡಿಸಿದ್ರೆ ಲೆಹಂಗಾ ಚೆನ್ನಾಗಿ ಬರುತ್ತೆ. ಇದೇ ಬ್ಲೌಸ್. ಅದಕ್ಕೆ ಈ ತರ ಅದಕ್ಕೆ ವೇಲು ಪೀಚ್ ಕಲರ್ ಅಲ್ಲಿ ತಗಂತೀನಿ, ಅದು ಒಂದು ರೆಫರೆನ್ಸ್ ಇಟ್ಕೊಂಡಿದ್ದೀನಿ.
ಅಲ್ಲಿ ಚೆನ್ನಾಗಿ ಹೊಲಿಯೋರು ಅವ್ರೆ ಆ ತರಕಿನಾರ ಹೊಲಿದ್ರಂತೂ ಸಖತ್ತಾಗಿ ಬರುತ್ತೆ. ಇಲ್ಲಿಗೆ ನಾವೆಲ್ಲ ಸೀರೆ ನೋಡಿದ್ದು ಹತ್ತತ್ರ ಬರ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕಾಣಿಸ್ತಾ ಇರ್ಬೋದು, ನೀವು ತೋರಿಸಿರೋಷ್ಟು ಸಿಂಪಲ್ಲಾಗಿ ಸೀರೆನ ನೋಡಲಿಲ್ಲ. ಎಲ್ಲ ಫುಲ್ ಸೀರೆನೆಲ್ಲ ನೋಡಿ ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಏನೇ ಅದು ನೋಡಿ, ಅಲ್ಲಿ ಪಿಕಾಕ್ ಕಾಣಿಸ್ತಾ ಇದೆಯಾ, ಹೋಗ್ತಾ ಐತೆ ದೂರದಲ್ಲಿ ನೋಡಿ. ಅದು ನಮ್ಮ ಸೌಂಡಿಗೆ ಇಷ್ಟು ಹತ್ರದಲ್ಲಿ ಇರುತ್ತಾ. ಅಲ್ಲೆಲ್ಲ ಸೀರೆ ಎಲ್ಲ ನೋಡಿದ್ದಾಯಿತು. ಸೀರೆ ಲೆಹೆಂಗಾ ಕೂಡ ಹೊಲ್ಸೋದಕ್ಕೆ ಅಂತ ಹೇಳಿ ಅವಳು ಸೀರೆನೇ ತಂದಿದ್ದಾಳೆ. ಅಂದರೆ ರೇಷ್ಮೆ ಸೀರೆಲೇ ಲೆಹೆಂಗಾ ಹೊಲ್ಸೋಣ ಅಂತ ಹೇಳಿ ಸೀರೆ ತಂದಿದ್ದಾಳೆ. ಲೆಹೆಂಗಾ ಸ್ಟಿಚಿಗೆ ಕೊಡ್ತಾಳೆ. ಅಲ್ಲೆಲ್ಲ ಸೀರೆ ಮತ್ತು ಶಾಪಿಂಗ್ ಮಾಡಿರ್ತಕ್ಕಂಥ ಎಲ್ಲವನ್ನು ನೋಡಿದ್ದಾಯಿತು. ಇವಾಗ ನಾವು ಇಲ್ಲಿ ನಮ್ಮ ತೋಟದೊಳಗಡೆ ಮೇಲ್ಗಡೆ ಹುರುಳಿ ಗಿಡ ಹಾಕಿದ್ದೀವಿ, ಅಂದರೆ ತಿಂಗಳುಳ್ಳಿ ಗಿಡನ ನೋಡೋಣ ಯಾವ ರೀತಿ ಇದ್ದಾವೆ, ಅಲ್ಲಿ ಎಷ್ಟು ಉದ್ದ ಆಗಿದ್ದಾವೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಇಲ್ಲೇ ತೋಟದ ಹತ್ರನೇ ನಾನು ವ್ಲಾಗ್ನ ಮುಗಿಸ್ತೀನಿ. ನೋಡಿದ್ರಲ್ಲ ನನ್ನ ಮಗಳ ಎಂಗೇಜ್ಮೆಂಟ್ಗೆ ಅವರು ಮಾಡಿರ್ತಕ್ಕಂಥ ಸೀರೆ ಮತ್ತು ಲೆಹೆಂಗಾ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಆ ಸ್ಟಿಚ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ಎಂಗೇಜ್ಮೆಂಟಲ್ಲೇ ರಿವೀಲ್ ಮಾಡ್ತೀನಿ. ಈಗ ಬನ್ನಿ ಹೋಗೋಣ, ಹುರುಳಿ ಗಿಡ ನೋಡೋಣ. ಹುರುಳಿ ಗಿಡನ ಹಾಕಿ 10ರಿಂದ 12 ದಿವಸ ಆಗಿದೆ ನೋಡಿ, ಇಷ್ಟುದ್ದ ಆಗಿದೆ. ಸ್ವಲ್ಪ ನವಿಲುಗಳೆಲ್ಲ ಮೊಳಕೆಯಲ್ಲೇ ತಿಂದು ಗಿಡಗಳು ನನಗೆ ತೆಳ್ಳಗಾಗಿದ್ದಾವೆ, ಅಂದರೆ ದೂರ ಹುಟ್ಟಿದ್ದಾವೆ ಅಂತ ಅನ್ನಿಸ್ತಾ ಇದೆ. ನಾನು ಕೂಡ ಹುರುಳಿ ಗಿಡದೊಳಗೆಲ್ಲ ಕರೆಂಟು ಕೂಡ ಇತ್ತು. ಆವಾಗ ಹುರುಳಿ ಗಿಡಕ್ಕೆಲ್ಲ ನೀರು ಕೂಡ ಬೀಳ್ತಾ ಇತ್ತು. ನೋಡ್ತಾ ತಿರುಗಾಡ್ತಾ ನಾನು ನನ್ನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೇಗನ್ನಿಸ್ತು ವ್ಲಾಗ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮುಂದಿನ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.